ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ, ಏಪ್ರಿಲ್ 2ನೇ ತಾರೀಕು ಬರ್ತಕ್ಕಂತಹ ದವನ ಹುಣ್ಣಿಮೆಯ ದಿನ ಯಾವೆಲ್ಲ ರಾಶಿಗಳಿಗೆ ಶುಭ ರಾಜಯೋಗಗಳು ಅಂದರೆ ಮಹಾಲಕ್ಷ್ಮಿಯ ಕೃಪೆಯಿಂದ ಕುಬೇರ ಯೋಗ ಆರಂಭ ಆಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ದವನ ಹುಣ್ಣಿಮೆಯನ್ನು ನಮ್ಮ ಜ್ಯೋತಿಷ್ಶಾಸ್ತ್ರ ಪ್ರಕಾರ ಲಕ್ಷ್ಮಿಯ ಹುಣ್ಣಿಮೆ, ಲಕ್ಷ್ಮಿ ಆಹ್ವಾನ ಆಗುವಂಥ ಹುಣ್ಣಿಮೆ ಅಂತ ಕರಿತೀವಿ. ಈ ಒಂದು ಹುಣ್ಣಿಮೆಯ ದಿನ ಯಾವ ರಾಶಿಗಳಿಗೆ ಯಾವ ಯೋಗ ಬರುತ್ತೆ, ಆ ಯೋಗದಿಂದ ಏನೆಲ್ಲ ಸಕಾರಾತ್ಮಕ ವಿಚಾರಗಳಿದೆ ಮತ್ತು ನಕಾರಾತ್ಮಕ ವಿಚಾರಗಳಿದೆ, ಅವ್ರು ಮಾಡಬೇಕಾದ ಸಣ್ಣ ತಂತ್ರ ಪರಿಹಾರಗಳೇನು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಚಾನಲ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಈ ಕೂಡಲೇ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಅಖಂಡ ಕುಬೇರ ರಾಜಯೋಗಕ್ಕೆ ಬರ್ತಕ್ಕಂಥ ಮೊದಲನೇ ರಾಶಿ ಅಂತಂದರೆ ಅದು ಮೇಷರಾಶಿ. ನಿಮ್ಮ ರಾಷ್ಟ್ರಾಧಿಪತಿ ಮಂಗಳನ ಅನುಗ್ರಹದಿಂದ ಕುಬೇರ ಯೋಗ ನಿಮಗೆ ಆರಂಭ ಆಗುತ್ತೆ. ಇಷ್ಟು ದಿನ ನೀವು ಅನುಭವಿಸಿದ ಆರ್ಥಿಕ ಮುಗ್ಗಟ್ಟು ಕೊನೆಯಾಗುತ್ತೆ. ಹೊಸ ಉದ್ಯೋಗ ಅಥವಾ ವ್ಯವಹಾರದ ಪ್ರಸ್ತಾಪಗಳು ಹುಡ್ಕೊಂಡು ನಿಮ್ಮನ್ನು ಬರುತ್ತೆ. ಇನ್ನು ಎರಡನೇದಾಗಿ ವೃಷಭ ರಾಶಿ. ಶುಕ್ರನ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ಐಷಾರಾಮಿ ಜೀವನವನ್ನು ಮಾಡಲಿಕ್ಕೆ ಇದು ನಾಂದಿ ಆಗುತ್ತೆ. ಇನ್ನು ಅನಿರೀಕ್ಷಿತ ನಿಮ್ಮ ಒಂದು ಪಿತ್ತರಿತ ಆಸ್ತಿ ಆಗ್ಬೋದು, ಅಥವಾ ನೀವು ಹೂಡಿಕೆ ಮಾಡಿದಂಥ ಹಳೆಯ ಒಂದು ಇನ್ವೆಸ್ಟ್ಮೆಂಟ್ಗಳಲ್ಲಿ ಉತ್ತಮ ಲಾಭವನ್ನು, ಉತ್ತಮ ಬಡ್ತಿಯನ್ನು ಈ ತಿಂಗಳು ನೀವು ಕಾಣ್ತೀರಾ. ಇನ್ನು ಮೂರನೇದಾಗಿ ತುಲಾ ರಾಶಿ. ವ್ಯಾಪಾರಿಗಳಿಗೆ ಇದು ಸಕಾಲ ಅಂತಲೇ ಕೂಡ ಹೇಳ್ಬೋದು. ನೀವು ಕೈ ಹಾಕಿದ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಲಾಭವನ್ನು ಕಾಣ್ತೀರಾ. ಮನೆಯಲ್ಲಿ ಶುಭ ಕಾರ್ಯಗಳು ಆರಂಭವಾಗಲಿದ್ದು ಲಕ್ಷ್ಮಿಯ ಆಹ್ವಾನ ನಿಮಗಾಗುತ್ತೆ. ಇನ್ನು ಕಡೆಯದಾಗಿ ಸಿಂಹರಾಶಿ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಲಿಕ್ಕಿದೆ, ಜೊತೆಗೆ ಸರ್ಕಾರಿ ಕೆಲಸಗಳಲ್ಲಿ ಯಶಸ್ಸು ನಿಮ್ಮದಾಗುತ್ತೆ. ಸಮಾಜದಲ್ಲಿರ್ತಕ್ಕಂಥ ಗೌರವ ಹೆಚ್ಚಾಗೋದಲ್ಲದೆ ಧನ ಪ್ರಾಪ್ತಿ ಕೂಡ ಹೆಚ್ಚಾಗುತ್ತೆ. ಇನ್ನು ಉದ್ಯೋಗ ಮಾಡ್ತಿರೋರಿಗೆ ಸಂಬಳದ ಹೆಚ್ಚಳದ ಸಿಹಿ ಸುದ್ದಿ ಸಿಗಲಿಕ್ಕಿದೆ. ಈ ಒಂದು ಕುಬೇರ ಯೋಗದ ಅನುಕೂಲವನ್ನು ಪಡೆಯಲಿಕ್ಕೆ ಹುಣ್ಣಿಮೆ ದಿನ ರಾತ್ರಿ ಕುಳಿತು ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಥವಾ ಓಂ ಶ್ರೀ ಲಕ್ಷ್ಮಿ ಕುಬೇರಾಯ ನಮಃ ಎಂಬ ಮಂತ್ರವನ್ನು 21 ಬಾರಿ ಜಪಿಸಬೇಕಾಗುತ್ತೆ. ಇದರಿಂದ ನಿಮ್ಮ ದಾನ ಧರ್ಮದ ಗುಣವೇ ನಿಮ್ಮನ್ನು ಕುಬೇರನನ್ನಾಗಿ ಮಾಡುತ್ತೆ. ಈ 4 ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಲಕ್ಷ್ಮಿಯೇ ನಮಃ ಅಂತೇಳಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಒಂದು ವಿಡಿಯೋನ ಹೆಚ್ಚಾಗಿ ಶೇರ್ ಮಾಡಿ. ನಿಮ್ಮ ಜೀವನದಲ್ಲಿರ್ತಕ್ಕಂಥ ಯಾವುದೇ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ನಮ್ಮ ನೇರ ಭೇಟಿಗಾಗಿ ಕೆಳಗೆ ಕಾಣ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ನಮ್ಮನ್ನು ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಪಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.